ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಸರ್ವಚೈತನ್ಯ ಸ್ವಯಂ ಜ್ಯೋತಿ ನಮಃ. ಸರ್ವಮನೋ ಪ್ರಜ್ಞಾ ವಿಶ್ವರೂಪ ದೇವತಾ ನಮಃ. ಸರ್ವಪ್ರಾಣಾತ್ಮ ದೇವತಾ ನಮಃ. ಹರಿ ಓಂ ನಮಃ ಶಿವಾಯ. ಸಮಸ್ತ ಕನ್ನಡ ಜ್ಯೋತಿಷ್ಯ ವೀಕ್ಷಕ ಬಂಧುಗಳಿಗೆ ಶುಭ ಮುಂಜಾನೆ, ಶುಭೋದಯ. ನಾನು ನಿಮ್ಮ ನಿತ್ಯದ ವಿಜಯ ನೆಮ್ಮದಿಗಾಗಿ ಶುಭ ಹಾರೈಸುವ ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಪ್ರತಿ ವ್ಯಕ್ತಿಯನ್ನು ಶೀಘ್ರ ಜಾಗೃತಗೊಳಿಸುತ್ತಾ ನಿತ್ಯದ ಕೆಲಸ ಕಾರ್ಯಗಳಿಗೆ ತಯಾರಾಗುವ ಮೊದಲು ನಿಮ್ಮ ಪ್ರಗತಿಮಯ ಜೀವನಕ್ಕೆ ಈ ದಿನದ ನಕ್ಷತ್ರದ ಶುಭ ಅಶುಭ ಫಲಗಳನ್ನು ತಿಳಿಸ್ತಾ ಇದ್ದೇನೆ. ಮನೋಕಾರಕ ಚಂದ್ರಗ್ರಹದ ಪ್ರಭಾವದಿಂದ ನಿಮ್ಮ ಕೆಲಸ ಕಾರ್ಯಗಳು ಹೇಗೆ ನಡೆಯುತ್ತವೆ ಮತ್ತು ಚಂದ್ರಗ್ರಹ ಈ ದಿನ ಸಂಚರಿಸುವ ನಕ್ಷತ್ರ ನಿಮಗೆ ಯಾವ ಪ್ರಭಾವ ಮಾಡಲಿದೆ ಅನ್ನುವ ಜ್ಯೋತಿಷ್ಯ ಜ್ಞಾನವನ್ನು ನಿಮ್ಮ ಜೀವನಕ್ಕೆ ಜೊತೆಗೂಡಿಸಿಕೊಂಡಾಗ ನಿಮ್ಮ ಅಭಿವೃದ್ಧಿ ಮತ್ತು ನಿಮ್ಮ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳುವಂತಹ ಸಮಯ ಪ್ರಜ್ಞೆಯಿಂದ ನಿಮ್ಮ ನೆಮ್ಮದಿ ಮತ್ತು ವಿಜಯವನ್ನು ನೀವು ಪಡೆದುಕೊಳ್ಳಬಹುದು. ಸರ್ವಮಂಗಳ ಶ್ರೀದೇವಿಯ ಅನುಗ್ರಹ ನಿಮ್ಮನ್ನು ರಕ್ಷಿಸಲಿ ಮತ್ತು ಉತ್ತಮ ಆಲೋಚನೆಗಳಲ್ಲಿ ಕಾರ್ಯಪ್ರಯತ್ನದಲ್ಲಿ ಯಶಸ್ಸನ್ನು ನೀಡಲಿ. ಶುಭಶ್ಯ ಶೀಘ್ರಂ. ದಿನಾಂಕ 13 ಆಗಸ್ಟ್ 2025 ಬುಧವಾರ. ಉತ್ತರ ಭಾದ್ರಾ ನಕ್ಷತ್ರವಿದೆ. ಕೃಷ್ಣ ಪಕ್ಷದ ಚತುರ್ಥಿ ತಿಥಿ ಇದೆ. ಧೃತಿ ಯೋಗವಿದೆ. ಬಾಲವಕರಣವಿದೆ. ದಿನದ ಶುಭವನ್ನು ಚಂದ್ರಗ್ರಹ ಸಂಚರಿಸುವಂತಹ ನಕ್ಷತ್ರವೇ ನೀಡುತ್ತದೆ. ಸರ್ವಜನರ ಸಂತೋಷ, ಸತ್ಕರ್ಮಗಳಿಂದ ಬ್ರಹ್ಮಾಂಡದ ಶಕ್ತಿಯ ಸಂತೋಷವಿದೆ. ಹಾಗಾಗಿ ಇಂದಿನ ನಿಮ್ಮ ರಕ್ಷೆ, ಸೌಭಾಗ್ಯ, ಯಶಸ್ಸು ನನ್ನ ಸೌಭಾಗ್ಯವೂ ಆಗಿದೆ. ಈ ದಿನದ ನಕ್ಷತ್ರ ಉತ್ತರ ಭಾದ್ರಾ ನಕ್ಷತ್ರವು 10:32 ಬೆಳಗ್ಗಿನ ಕಾಲದವರೆಗೆ ಇದ್ದು, ಆ ನಂತರದಲ್ಲಿ ಚಂದ್ರಗ್ರಹ ರೇವತಿ ನಕ್ಷತ್ರವನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡೋದ್ರಿಂದ ರೇವತಿ ನಕ್ಷತ್ರದ ಪ್ರಭಾವ ಮತ್ತು ಉತ್ತರ ಭಾದ್ರಪದ ನಕ್ಷತ್ರದ ಪ್ರಭಾವ, ಎರಡು ನಕ್ಷತ್ರಗಳ ಪ್ರಭಾವವು ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಇರಲಿದೆ. ಅಶ್ವಿನಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರ ಅಶ್ವಿನಿಯಿಂದ ಚಂದ್ರಗ್ರಹ ಉತ್ತರ ಭಾದ್ರಾ ನಕ್ಷತ್ರ 26ನೇ ನಕ್ಷತ್ರದಲ್ಲಿ ಬೆಳಗಿನ 10:30 ತನಕ ಸಂಚಾರ ಮಾಡೋದ್ರಿಂದ ಮಿತ್ರ ತಾರಾಬಲದಲ್ಲಿ ಸಂಚರಿಸ್ತಾರೆ. ಆ ನಂತರದಲ್ಲಿ 27ನೇ ನಕ್ಷತ್ರವಾದಂತಹ ರೇವತಿ ನಕ್ಷತ್ರ ಪರಮ ಮಿತ್ರ ತಾರಾ ನಕ್ಷತ್ರದಲ್ಲಿ ಸಂಚರಿಸೋದ್ರಿಂದ ಪೂರ್ಣವಾಗಿ ಈ ದಿನ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಮುಂದುವರಿಯುವಂತಾಗುತ್ತೆ. ಕೆಲಸ ಕಾರ್ಯಗಳನ್ನು ಫಾಸ್ಟಾಗಿ ಮಾಡುವಂತಹ ಎಲ್ಲ ಪ್ರಯತ್ನವನ್ನು ಮಾಡ್ತೀರಾ. ಮಾಡಿದಂತಹ ಕೆಲಸ ಕಾರ್ಯದಲ್ಲಿ ನಿಮಗೆ ಒಳ್ಳೆ ಫಲವು ದೊರೆಯುತ್ತೆ. ಮನಸ್ಸು ತಕ್ಕ ಮಟ್ಟಿಗೆ ಸಮಾಧಾನಕರವಾಗಿರುತ್ತೆ. ಚಂದ್ರಗ್ರಹ ನಿಮ್ಮ ಜನ್ಮ ರಾಶಿಯಿಂದ 12ನೇ ಸ್ಥಾನದಲ್ಲಿ ಸಂಚರಿಸಿದರೂ ಮಿತ್ರತಾರ ಪರಮ ಮಿತ್ರತಾರದಲ್ಲಿ ಸಂಚಾರ ಆಗೋದ್ರಿಂದ ಒಳ್ಳೆ ಫಲಗಳು ದೊರೆಯುತ್ತೆ. ಹಾಗಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಮಾಡಿಕೊಳ್ಬಹುದು. ಭರಣಿ ನಕ್ಷತ್ರದವರಿಗೆ ನಿಮ್ಮ ನಕ್ಷತ್ರದಿಂದ 25ನೇ ನಕ್ಷತ್ರವಾದಂತಹ ಉತ್ತರ ಭಾದ್ರಾ ನಕ್ಷತ್ರದಲ್ಲಿ ಸಂಚಾರ 10:30 ತನಕ, ಬೆಳಗಿನ 10:30 ತನಕ ಆಗೋದ್ರಿಂದ ಆ ಕಾಲವು ಅಶುಭವಾಗಿರುತ್ತೆ. ಹಾಗಾಗಿ ಬೆಳಿಗ್ಗೆನೆ ನೀವು ಓಂ ನಮಃ ಶಿವಾಯ ಮಂತ್ರವನ್ನು ಪಠನೆ ಮಾಡಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ. ಏಕೆಂದರೆ ಚಂದ್ರಗ್ರಹ 25ನೇ ನಕ್ಷತ್ರದಲ್ಲಿ ಸಂಚಾರ ಮಾಡೋದು ಮತ್ತು ತಾರಾಬಲದಲ್ಲಿ ಅದು 7ನೇ ತಾರಾಬಲವು ಆಗಿರೋದ್ರಿಂದ, ಅದಕ್ಕೆ ಅಧಿಪತಿ ಶನಿ ಆಗಿರೋದ್ರಿಂದ ಈ ಕಾಲದಲ್ಲಿ ಅಶುಭ.
ಆತಂಕವಿರ್ಬೋದು, ನಿಮಗೆ ಮನಸ್ಸು ಸಮಾಧಾನಕರವಾಗಿರೋದಿಲ್ಲ, ಏನಾದರೂ ನಿಮಗೆ ತಿಳಿಯದೆ ಆಗಬಹುದಾದಂತಹ ಸಮಸ್ಯೆಗಳಾಗ್ಬೋದು. ಹಾಗಾಗಿ ಬ್ರಹ್ಮಾಂಡದ ಶಕ್ತಿಯ ರಕ್ಷೆ ಅನ್ನೋದು ಬಹಳ ಮುಖ್ಯ. ಓಂ ನಮಃ ಶಿವಾಯ ಮಂತ್ರವನ್ನು ಪಠನೆ ಮಾಡಿ. ಮುಖ್ಯ ನಿರ್ಧಾರಗಳನ್ನು 10:30 ಗಂಟೆ ನಂತರದಲ್ಲಿ, ಅಂದರೆ 10:32 ನಂತರದಲ್ಲಿ ನೀವು ಮಾಡೋದ್ರಿಂದ ನಿಮಗೆ ಒಳ್ಳೆ ಫಲಗಳು ದೊರೆಯುತ್ತೆ. ಆ ನಂತರದಲ್ಲಿ ರೇವತಿ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಮಾಡೋದ್ರಿಂದ ಮಿತ್ರ ತಾರಾಬಲದಿಂದ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗುತ್ತೆ. ಕೃತಿಕಾ ನಕ್ಷತ್ರದವರಿಗೆ, ಕೃತಿಕಾ ನಕ್ಷತ್ರದಿಂದ ಚಂದ್ರಗ್ರಹ 24ನೇ ನಕ್ಷತ್ರವಾದ ಉತ್ತರ ಭಾದ್ರ ನಕ್ಷತ್ರದಲ್ಲಿ ಸಂಚರಿಸ್ತಾರೆ. ಈ ನಕ್ಷತ್ರದಲ್ಲಿ ಸಂಚಾರ ಮಾಡುವಾಗ ಒಳ್ಳೆ ಫಲವನ್ನೇ ನೀಡ್ತಾರೆ. ತಾರಾಬಲದಲ್ಲಿ ನಿಮಗೆ ಸಾಧನ ತಾರೆ ಆಗುತ್ತೆ. ಅಂದರೆ ಇದರ ಒಂದು ಕಾಲಾವಧಿ 10:32 ಇರುತ್ತೆ. ಬೆಳಗ್ಗೆ ಆ ನಂತರದಲ್ಲಿ ನಕ್ಷತ್ರ ಬದಲಾವಣೆ ಆಗುತ್ತೆ. ಹಾಗಾಗಿ ಮುಖ್ಯ ಕೆಲಸ ಕಾರ್ಯಗಳು ಕೃತಿಕಾ ನಕ್ಷತ್ರದವರಿಗೆ ಏನೇ ಇದ್ದರೂ ಬೆಳಗಿನ 10:30 ಗಂಟೆ, ಅಂದರೆ 10:30 ಒಳಗಡೆ ಮಾಡಿಕೊಳ್ಳೋದ್ರಿಂದ ನಿಮಗೆ ಆ ಕೆಲಸ ಕಾರ್ಯಗಳಲ್ಲಿ ಏನೇ ಸಮಸ್ಯೆಗಳಾಗೋದಿಲ್ಲ, ಒಳ್ಳೆ ರೀತಿಯಲ್ಲಿ ನಡೆಯುತ್ತೆ. ಆದರೆ ಆ ನಂತರದಲ್ಲಿ ನೈದನ ತಾರಾಬಲದಲ್ಲಿ ಚಂದ್ರ ಸಂಚಾರ ಮಾಡೋದ್ರಿಂದ ಅದು 25ನೇ ಅಂದರೆ ನಕ್ಷತ್ರದಲ್ಲಿ ಸಂಚಾರ ಆಗಲಿದ್ದು, ತಾರಾಬಲದಲ್ಲಿ 7ನೇ ನಕ್ಷತ್ರವು ಆಗಿರೋದ್ರಿಂದ ನಿಮಗೆ 10:32 ನಂತರದಲ್ಲಿ ಅಷ್ಟು ಸಮಾಧಾನಕರವಾಗಿರೋದಿಲ್ಲ. ಮನಸ್ಸು ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗ್ತಾ ಇರುತ್ತೆ, ತಡೆ ಆಗ್ತಾ ಇರುತ್ತೆ, ಫಾಸ್ಟಾಗಿ ನಡೆಯೋದಿಲ್ಲ, ಏನೋ ಒಂದು ರೀತಿಯ ಮನಸ್ಸಿಗೆ ಗೊಂದಲ, ಇತರರಿಂದ ಆಗಬಹುದಾದ ಸಮಸ್ಯೆಗಳು, ತಿಳಿಯದೆ ಆಗಬಹುದಾದಂತಹ ಸಮಸ್ಯೆಗಳು ಆಗ್ತಾ ಇರುತ್ತೆ. ಹಾಗಾಗಿ ಈ ಒಂದು ಪ್ರಭಾವಕ್ಕೆ ನೀವು ಶಿವ ಮಂತ್ರವನ್ನು ಹೆಚ್ಚಾಗಿ ಪಠನೆ ಮಾಡಬೇಕಾಗತ್ತೆ. ಮತ್ತು ಸಾಧ್ಯವಾದರೆ ನಿಮಗೆ ಆತಂಕ ಭಯ ಹೆಚ್ಚಿದ್ದಲ್ಲಿ ನೀವು ಎಳ್ಳನ್ನು ದಾನವಾಗಿ ನೀಡಬಹುದು. ರೋಹಿಣಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಉತ್ತರ ಭಾದ್ರ ನಕ್ಷತ್ರವು 23ನೇ ನಕ್ಷತ್ರವಾಗುತ್ತೆ ಮತ್ತು ರೇವತಿ ನಕ್ಷತ್ರವು 24ನೇ ನಕ್ಷತ್ರವಾಗುತ್ತೆ. ನಿಮ್ಮ ಜನ್ಮ ರಾಶಿಯಿಂದ 11ನೇ ಸ್ಥಾನದಲ್ಲಿ ಚಂದ್ರ ಸಂಚರಿಸಿದರೂ ಬೆಳಿಗ್ಗೆ 10:32 ನಿಮಗೆ ಕೆಲಸ ಕಾರ್ಯಗಳು ಫಾಸ್ಟಾಗಿ ಆಗ್ತಾ ಇರೋದಿಲ್ಲ. ಕಷ್ಟ ಅನಿಸ್ತಾ ಇರುತ್ತೆ. ಬರಬೇಕಾದಷ್ಟು ಲಾಭ ಆಗ್ಬೋದು, ಯಾವುದು ನಿಮಗೆ ಬರ್ತಾ ಇರೋದಿಲ್ಲ. ಮನಸ್ಸಿಗೆ ಕಿರಿಕಿರಿ ಆಗ್ತಾ ಇರುತ್ತೆ. ಕೆಲಸ ಫಾಸ್ಟಾಗಿ ಸಾಗೋದಿಲ್ಲ. ಏನೋ ಒಂದು ರೀತಿ ಮಾಡಬೇಕಾದಂತಹ ಕೆಲಸಗಳು ಚೆಲ್ಲಾಪಿಲ್ಲಿ ಆಗಬಹುದು, ಏನೋ ಆಗಿ ಹಾಳಾಗಬಹುದು, ಲೇಟ್ ಆಗುತ್ತೆ, ಅಥವಾ ಎದ್ದೇಳೋದು ಲೇಟ್ ಆಗ್ಬೋದು. ಈ ರೀತಿ ಡಿಲೇ ವರ್ಕ್ ಆಗ್ತಾ ಇರುತ್ತೆ. ಆದರೆ 10:30 ನಂತರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಫಾಸ್ಟಾಗಿ ನಡೀತಾ ಇರುತ್ತೆ. ಏನು ಡಿಲೇ ಆಗ್ತಾಯಿತ್ತು, ಪೆಂಡಿಂಗ್ ವರ್ಕ್ ಏನಿತ್ತು ಅದನ್ನು ನೀವು ಕ್ಲಿಯರ್ ಮಾಡ್ಕೊಳ್ತೀರಾ ಮತ್ತು ಒಳ್ಳೆ ಆಲೋಚನೆಗಳನ್ನು ಮಾಡ್ತೀರಾ. ಒಳ್ಳೆ ಆಲೋಚನೆಗಳಿಂದ ನೀವು ಮುಂದೆ ಆಗಬಹುದಾದಂತಹ ವಿಷಯಗಳಿಂದ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಮಾಡಿದ ಕೆಲಸದಲ್ಲಿ ಹಾಕಿದಂತಹ ಬಂಡವಾಳದಲ್ಲಿ, ಅಥವಾ ನೀವು ಪ್ರಯತ್ನ ಪಡುತ್ತಿರುವಂತಹ ಯಾವುದೇ ಎಕ್ಸಾಮ್ ಆಗ್ಬೋದು, ಅಥವಾ ನೀವು ವಿದ್ಯಾರ್ಥಿ ಆಗಿದ್ದಲ್ಲಿ ಅಂದಿನ ಯಾವುದೇ ಒಂದು ನಿಮ್ಮ ಒಂದು ಡೆವಲಪ್ಮೆಂಟಲ್ಲಿ ಏನೇ ಇರಬಹುದು, ಅದರಲ್ಲಿ ಒಳ್ಳೆಯದನ್ನು ಪಡೆದುಕೊಳ್ತೀರಾ ರೋಹಿಣಿ ನಕ್ಷತ್ರದವರು. ಹಾಗಾಗಿ ಮುಖ್ಯ ಕೆಲಸ ಕಾರ್ಯಗಳನ್ನು 10:30 ನಂತರದಲ್ಲಿ ಮಾಡಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೇನೆ. ಮೃಗಶಿರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 22ನೇ ನಕ್ಷತ್ರವಾದಂತಹ ಉತ್ತರ ಭಾದ್ರ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ನಿಮಗೆ 10:30 ತನಕ,
10 ಗಂಟೆ 32 ನಿಮಿಷದವರೆಗೂ ಕೆಲಸ ಕಾರ್ಯಗಳು ತಕ್ಕ ಮಟ್ಟಿಗೆ ಆರಾಮದಾಯಕವಾಗಿ ನಡೀತಾ ಇರುತ್ತೆ. ಆದರೆ ಆ ನಂತರದಲ್ಲಿ ನಿಮಗೆ ಕೆಲಸ ಹಾನಿಯಾಗುತ್ತೆ. 10:30 ನಂತರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ವಿಳಂಬ ಆಗುತ್ತೆ, ಅಡೆತಡೆಗಳಾಗುತ್ತೆ. ಹಾಗಾಗಿ ಮುಖ್ಯ ಕೆಲಸ ಕಾರ್ಯಗಳನ್ನು ನೀವು ಬೆಳಗ್ಗಿನ 10:30 ಒಳಗಡೆ ನೀವು ಮಾಡೋದ್ರಿಂದ ಒಳ್ಳೆ ಫಲಗಳನ್ನು ನೀವು ಪಡೆದುಕೊಳ್ತೀರಾ. ಆರಿದ್ರಾ ನಕ್ಷತ್ರದಿಂದ ಚಂದ್ರಗ್ರಹ 21ನೇ ನಕ್ಷತ್ರ 10ನೇ ರಾಶಿಯಲ್ಲಿ, ಜನ್ಮರಾಶಿಯಿಂದ 10ನೇ ರಾಶಿಯಲ್ಲಿ ಚಂದ್ರನ ಸಂಚಾರ ಆಗುತ್ತೆ ಮತ್ತು 22ನೇ ನಕ್ಷತ್ರ ರೇವತಿ ನಕ್ಷತ್ರದಲ್ಲಿ ಸಂಚಾರ ಆಗೋದ್ರಿಂದ 10:30 ತನಕ ನಿಮ್ಮ ಕೆಲಸ ಕಾರ್ಯಗಳು ವಿಳಂಬ ಆಗ್ತಾ ಇರುತ್ತೆ. ಮನಸ್ಸಿಗೆ ಸಮಾಧಾನಕರವಾಗಿರೋದಿಲ್ಲ, ಫಾಸ್ಟಾಗಿ ಕೆಲಸ ಮಾಡೋಕ್ಕಾಗ್ತಾ ಇರೋದಿಲ್ಲ, ಪೆಂಡಿಂಗ್ ವರ್ಕ್ ಆಗುತ್ತೆ. ಆದರೆ ಆ ನಂತರದಲ್ಲಿ ಕೆಲಸ ಕಾರ್ಯಗಳು ಚೆನ್ನಾಗಿ ಮುಂದುವರಿಯುತ್ತೆ, ತಕ್ಕ ಮಟ್ಟಿಗೆ ಅನುಕೂಲಗಳು ಆಗುತ್ತೆ. ಆದರೆ ಬೆಳಗಿನ ಸಂದರ್ಭದಲ್ಲಿ ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ ಆಗ್ತಾ ಇರುತ್ತೆ. ಆದರೂ ಏನು ಮಾಡಲೇಬೇಕಾದಂಥ ಕೆಲಸ ಕಾರ್ಯಗಳಲ್ಲಿ ಕಷ್ಟದಿಂದ ಆದರೂ ಮುಂದುವರಿಯುವಂತೆ ಬೆಳಗ್ಗೆ ಇರುತ್ತೆ. ಆ ನಂತರದಲ್ಲಿ ಆರಾಮದಾಯಕವಾಗಿರುತ್ತೆ, ಕೆಲಸ ಕಾರ್ಯಗಳು ತಕ್ಕ ಮಟ್ಟಿಗೆ ಮುಂದುವರಿಯುತ್ತೆ. ಹಾಗಾಗಿ ಆರಿದ್ರಾ ನಕ್ಷತ್ರದವರು ಮುಖ್ಯ ಕೆಲಸ ಕಾರ್ಯಗಳನ್ನು 10:30 ನಂತರದಲ್ಲಿ ಮಾಡೋದ್ರಿಂದ ಅನುಕೂಲಗಳನ್ನು ಪಡೆದುಕೊಳ್ತೀರಾ. ಪುನರ್ವಸು ನಕ್ಷತ್ರದಿಂದ ಚಂದ್ರಗ್ರಹ 20ನೇ ನಕ್ಷತ್ರವಾದ ಉತ್ತರ ಭಾದ್ರ ನಕ್ಷತ್ರದಲ್ಲಿ ಮತ್ತು 21ನೇ ನಕ್ಷತ್ರವಾದಂತಹ ರೇವತಿ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ 10:30 ಬೆಳಗ್ಗಿನ ಕಾಲದಲ್ಲಿ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗ್ತಾ ಇರುತ್ತೆ. ಒಳ್ಳೆ ಆಲೋಚನೆಗಳನ್ನು ಮಾಡ್ತಾ ಇರ್ತೀರಾ, ಮಾಡುವ ಕೆಲಸದಲ್ಲಿ ಲಾಭವನ್ನು ಪಡೆದುಕೊಳ್ತೀರಾ, ಸಂತೋಷ ಇರುತ್ತೆ ಮನಸ್ಸಿಗೆ. ಆದರೆ 10:30 ನಂತರದಲ್ಲಿ ಕೆಲಸ ಕಾರ್ಯಗಳಲ್ಲಿ ಹಾನಿ, ವಿಳಂಬ ಆಗ್ಬೋದು, ಮನಸ್ಸಿಗೆ ಬೇಸರ ಆಗ್ಬೋದು, ಇತರರ ಸಹಾಯವು ನಿಮಗೆ ಸಿಗದೇ ಇರ್ಬೋದು, ವರ್ಕ್ ಲೇಟ್ ಆಗ್ಬೋದು, ಪೆಂಡಿಂಗ್ ವರ್ಕ್ ಆಗ್ಬೋದು. ಹಾಗಾಗಿ ಮುಖ್ಯ ಕೆಲಸ ಕಾರ್ಯಗಳನ್ನು ಪುನರ್ವಸು ನಕ್ಷತ್ರದವರು 10:30 ಒಳಗೆ ಬೆಳಗಿನ ಸಂದರ್ಭದಲ್ಲಿ ಮಾಡೋದ್ರಿಂದ ನಿಮಗೆ ಹೆಚ್ಚಿನ ಅನುಕೂಲಗಳು ಆಗುತ್ತೆ. ಪುಷ್ಯ ನಕ್ಷತ್ರ, ಪುಷ್ಯ ನಕ್ಷತ್ರದಿಂದ ನಿಮ್ಮ ಜನ್ಮರಾಶಿಯಿಂದ 9ನೇ ಸ್ಥಾನದಲ್ಲಿ ಚಂದ್ರಗ್ರಹ ಸಂಚರಿಸ್ತಾರೆ ಮತ್ತು 19ನೇ ನಕ್ಷತ್ರವಾದ ಉತ್ತರ ಭಾದ್ರ ನಕ್ಷತ್ರ ಮತ್ತು 20ನೇ ನಕ್ಷತ್ರವಾದ ರೇವತಿ ನಕ್ಷತ್ರದಲ್ಲಿ ಚಂದ್ರಗ್ರಹ ಸಂಚರಿಸ್ತಾರೆ. 19ನೇ ನಕ್ಷತ್ರ ಜನ್ಮತಾರ ಆಗಿರೋದ್ರಿಂದ ಬೆಳಿಗ್ಗೆ ನೀವು ಎದ್ದಾಗಿಂದಲೂ ಯಾಕೋ ಏನೋ ನಿಮಗೆ ಉದಾಸೀನ, ಕೆಲಸ ಇಲ್ಲಿ ಫಾಸ್ಟಾಗಿ ಆಗ್ತಾ ಇರೋದಿಲ್ಲ, ಏನೋ ಒತ್ತಡಗಳು, ಮನಸ್ಸಿಗೆ ಕಿರಿಕಿರಿ ಈ ರೀತಿ ಆಗ್ತಾ ಇರುತ್ತೆ. ಆದರೆ 10:30 ನಂತರದಲ್ಲಿ ನಿಮಗೆ ಅನುಕೂಲಗಳಾಗುತ್ತೆ. ಕೆಲಸ ಏನೇ ಪೆಂಡಿಂಗ್ ಇದ್ದರೂ ಮುಂದುವರಿಯುತ್ತೆ. ಸ್ವಲ್ಪ ಮಟ್ಟಿಗಾದರೂ ಫಾಸ್ಟಾಗಿ ಕೆಲಸಗಳು ನಡೀಲಿಕ್ಕೆ ಇಲ್ಲಿ ಆರಂಭ ಆಗುತ್ತೆ ಮತ್ತು ಮಾಡಿದ ಕೆಲಸದಲ್ಲಿ ಒಳ್ಳೆಯ ಲಾಭ ಮತ್ತು ನಿಮ್ಮ ಮನಸ್ಸಿಗೆ ತೃಪ್ತಿಯಾಗುವಂತಹ ವಿಷಯಗಳ ಫಲಗಳನ್ನು ಪಡೆದುಕೊಳ್ತೀರಾ ಪುಷ್ಯ ನಕ್ಷತ್ರದವರು. ಹಾಗಾಗಿ ನಿಮ್ಮ ಮುಖ್ಯ ಕೆಲಸ ಕಾರ್ಯಗಳನ್ನು 10:32 ಬೆಳಗಿನ ನಂತರದಲ್ಲಿ ಮಾಡಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೇನೆ. ಆಶ್ಲೇಷ ನಕ್ಷತ್ರ, ಆಶ್ಲೇಷ ನಕ್ಷತ್ರದಿಂದ ಚಂದ್ರಗ್ರಹ 9ನೇ ಸ್ಥಾನದಲ್ಲಿ ಸಂಚರಿಸ್ತಾರೆ. ಅಂದರೆ ಜನ್ಮ ರಾಶಿಯಿಂದ 9ನೇ ಸ್ಥಾನ. ಆಶ್ಲೇಷ ನಕ್ಷತ್ರದಿಂದ 18ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ಉತ್ತರ ಭಾದ್ರ ನಕ್ಷತ್ರ, ರೇವತಿ ನಕ್ಷತ್ರ 19ನೇ ನಕ್ಷತ್ರವಾಗಿದೆ. ಈ ನಕ್ಷತ್ರದಲ್ಲಿ ಸಂಚರಿಸುವಾಗ 10:30 ತನಕ ನಿಮಗೆ ಒಳ್ಳೆ ಫಲಗಳನ್ನು ನೀವು ಪಡೆದುಕೊಳ್ತೀರ. ಮನಸ್ಸು ಸಂತೋಷವಾಗಿರುತ್ತೆ, ನಿಮಗೆ ಇತರರ ಸಹಾಯವೂ ಸಿಗ್ತಾ ಇರುತ್ತೆ, ಕೆಲಸ ಫಾಸ್ಟಾಗಿ ಮುಂದುವರಿತಾ ಇರುತ್ತೆ. ಆದರೆ ಆ ನಂತರದಲ್ಲಿ 10:30 ಬೆಳಗಿನ 10:32 ನಂತರದಲ್ಲಿ ಸ್ವಲ್ಪ ನಿಮಗೆ ಉದಾಸೀನ ಆಗುತ್ತೆ. ಕೆಲಸ ಕಾರ್ಯಗಳ ಒತ್ತಡ, ಆತಂಕ,
ಅಥವಾ ಮನಸ್ಸಿಗೆ ಏನೋ ಒಂದು ರೀತಿಯ ಕಿರಿಕಿರಿ, ಅಸಮಾಧಾನವಿರುತ್ತೆ. ಹಾಗಾಗಿ ಮುಖ್ಯ ಕೆಲಸ ಕಾರ್ಯಗಳನ್ನು ಆಶ್ಲೇಷ ನಕ್ಷತ್ರದವರು ಬೆಳಗ್ಗಿನ ಒಂದು ಕಾಲದಲ್ಲಿ ಮಾಡೋದ್ರಿಂದ ಹೆಚ್ಚಿನ ಅನುಕೂಲಕರವಾದಂತಹ ಫಲವನ್ನು ನೀವು ಪಡೆದುಕೊಳ್ತೀರಾ. ಮಖ ನಕ್ಷತ್ರದಿಂದ 17ನೇ ನಕ್ಷತ್ರವಾದ ಉತ್ತರ ಭಾದ್ರ ನಕ್ಷತ್ರ ಮತ್ತು 18ನೇ ನಕ್ಷತ್ರವಾದ ರೇವತಿ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ಆದರೆ ನಿಮ್ಮ ಜನ್ಮ ರಾಶಿಯಿಂದ ಇದು ಅಷ್ಟಮ ಸ್ಥಾನವಾಗುತ್ತೆ. ಅಷ್ಟಮ ಸ್ಥಾನದಲ್ಲಿ ಚಂದ್ರ ಸಂಚರಿಸುವಾಗ ಮುಖ್ಯವಾದ ವಿಷಯಗಳಲ್ಲಿ, ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಮನಸ್ಸಿಗೆ ಕಿರಿಕಿರಿ ಅಥವಾ ಏನೋ ಒಂದು ಅಸಮಾಧಾನ ಇರುತ್ತೆ. ಏನಾದರೂ ನಿಮ್ಮಿಂದ ತಪ್ಪುಗಳು ಆಗುವ ಸಾಧ್ಯತೆ ಇರುತ್ತೆ. ಈ ಮಿಸ್ಟೇಕ್ಸ್ ಎಲ್ಲ ಅವಾಯ್ಡ್ ಮಾಡಬೇಕಂದ್ರೆ ನೀವು ಹೆಚ್ಚು ಮಾತಾಡದೆ ಮತ್ತು ಮುಖ್ಯ ಕೆಲಸ ಕಾರ್ಯಗಳ ನಿರ್ಧಾರವನ್ನು ಹೆಚ್ಚಾಗಿ ಈ ದಿನ ತೆಗೆದುಕೊಳ್ಳದೆ ಸ್ವಲ್ಪ ಮಟ್ಟಿಗೆ ಶಾಂತವಾಗಿದ್ದು ಬುದ್ಧಿವಂತಿಕೆಯಿಂದ ಸಮಯ ಪ್ರಜ್ಞೆಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಬೇಕಾಗತ್ತೆ. ಅಷ್ಟಮದಲ್ಲಿ ಸಂಚರಿಸಿದರೂ ಚಂದ್ರಗ್ರಹ ಮಿತ್ರತಾರೆಯಲ್ಲಿ ಸಂಚಾರ ಮಾಡ್ತಾರೆ ಮಖ ನಕ್ಷತ್ರದವರಿಗೆ, ಮತ್ತು 10:30ಯ ನಂತರದಲ್ಲಿ ಪರಮ ಮಿತ್ರ ತಾರೆಯಲ್ಲಿ ಸಂಚಾರ ಮಾಡ್ತಾರೆ. ಆದರೂ ನೀವು ಪ್ರಯತ್ನಿಸಿದಂತಹ ಸರಿಯಾಗಿ ಯೋಚನೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಫಲವೇ ಸಿಗುತ್ತೆ. ಹೆಚ್ಚು ಸಮಸ್ಯೆಗಳಾಗೋದಿಲ್ಲ. ಆದರೆ ಅಷ್ಟಮ ಆಗಿರೋದ್ರಿಂದ ನೀವು ಸರಿಯಾದಂತಹ ಒಂದು ಕಾನ್ಸಿಯಸ್ಸಿಂದ ವರ್ಕ್ ಮಾಡಬೇಕಾಗತ್ತೆ. ಪುಬ್ಬ ನಕ್ಷತ್ರದಿಂದ 16ನೇ ನಕ್ಷತ್ರವಾದ ಉತ್ತರ ಭಾದ್ರ ನಕ್ಷತ್ರ ಮತ್ತು 17ನೇ ನಕ್ಷತ್ರವಾದಂತಹ ರೇವತಿ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ಪುಬ್ಬ ನಕ್ಷತ್ರದವರಿಗೂ ನಿಮ್ಮ ಜನ್ಮ ರಾಶಿಗೆ ಅಷ್ಟಮ ಸ್ಥಾನ ಆಗಿರೋದ್ರಿಂದ ನೀವು ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಬಹಳ ಎಚ್ಚರಿಕೆಯನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ. ಸರಿಯಾಗಿ ಯೋಚಿಸಿ ಕೆಲಸ ಕಾರ್ಯಗಳಲ್ಲಿ ಮುಂದುವರಿಬೇಕಾಗತ್ತೆ. ಬೆಳಗಿನ 10:30 ತನಕ ಈ ಕಾಲವು ಅಷ್ಟು ಶುಭವಾಗಿರೋದಿಲ್ಲ. ನಿಮ್ಮ ಕೆಲಸ ಕಾರ್ಯಗಳು ಅಷ್ಟು ಸುಲಭವಾಗಿ ನಡೀತಾ ಇರೋದಿಲ್ಲ. ಕಷ್ಟ ಅನಿಸ್ತಾ ಇರುತ್ತೆ. ಇತರರಿಂದ ಸಮಸ್ಯೆಗಳು ಅಥವಾ ನಿಮಗೆ ತಿಳಿಯದೆ ನಿಮ್ಮಿಂದ ಆಗಬಹುದಾದಂತಹ ಸಮಸ್ಯೆಗಳು ಆಗ್ಬೋದು, ಅಥವಾ ಸಡನ್ನಾಗಿ ಏನಾದರೂ ನಿಮಗೆ ಸಮಸ್ಯೆಗಳು ಎದುರಾಗಬಹುದು. ಹಾಗಾಗಿ ಬೆಳಗಿನ ಸಂದರ್ಭದಲ್ಲಿ ಓಂ ನಮಃ ಶಿವಾಯ ಮಂತ್ರವನ್ನು ಪಠಿಸಿ ಮತ್ತು ಎಳ್ಳು ದಾನವನ್ನು ನೀಡೋದ್ರಿಂದ ಈ ಅಷ್ಟಮ ದೋಷ ಮತ್ತು ನೈದನ ತಾರಾಬಲದ ದೋಷವು ಪರಿಹಾರ ಆಗುತ್ತೆ ಅನ್ನೋದನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸಲಾಗಿದೆ. ಮುಖ್ಯ ಕೆಲಸ ಕಾರ್ಯಗಳನ್ನು ನೀವು ಬೆಳಗಿನ 10:30ಯ ನಂತರದಲ್ಲಿ ನೀವು ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ ಅನುಕೂಲಗಳಾಗುತ್ತೆ. ಏಕೆಂದರೆ ರೇವತಿ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ಮಿತ್ರ ತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ಹಾಗಾಗಿ ಕೆಲಸ ಕಾರ್ಯಗಳು ಮುಂದುವರಿಯುತ್ತೆ. ಆದರೆ ಸರಿಯಾದಂಥ ಆಲೋಚನೆಗಳಿಂದ ಮಾಡಬೇಕಾಗತ್ತೆ. ಉತ್ತರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 15ನೇ ನಕ್ಷತ್ರವಾದಂತಹ ಉತ್ತರ ಭಾದ್ರ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ ಮತ್ತು 16ನೇ ನಕ್ಷತ್ರವಾದ ರೇವತಿ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ನಿಮ್ಮ ಜನ್ಮ ರಾಶಿಯಿಂದ ಅಷ್ಟಮ ಸ್ಥಾನದಲ್ಲಿ ಚಂದ್ರ ಸಂಚರಿಸಿದರೂ 10:30 ತನಕ ಸಾಧನಾ ತಾರದಲ್ಲಿ ಸಂಚರಿಸ್ತಾರೆ. ಹಾಗಾಗಿ 10:30 ತನಕ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಸರಿಯಾಗಿ ಯೋಚನೆ ಮಾಡಿದ ಕೆಲಸ ಕಾರ್ಯಗಳಲ್ಲಿ ಇಲ್ಲಿ ಒಳ್ಳೆ ಫಲವೇ ದೊರೆಯುತ್ತೆ. ಆದರೆ ಆ ನಂತರದಲ್ಲಿ ಬೆಳಗಿನ 10:32 ನಂತರದಲ್ಲಿ ಅಶುಭ, ಅಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ
ಏನೋ ಒಂದು ರೀತಿಯ ಭಯ, ಆತಂಕ, ಒತ್ತಡಗಳು ಅಥವಾ ಮನಸ್ಸು ಸರಿ ಇಲ್ಲದೇ ಇರುವಂಥದ್ದು, ಅಶಾಂತಿಯಿಂದ ಏನಾದರೂ ತಪ್ಪು ಮಾಡುವುದು, ಇತರರಿಂದ ಮೋಸಕ್ಕೆ ಒಳಗಾಗುವುದು, ನಿಮ್ಮಿಂದ ಏನೋ ಮಿಸ್ಟೇಕ್ಸ್ ಆಗುವುದು, ಮಾಡುವಂತಹ ಕೆಲಸ ಕಂಪ್ಲೀಟ್ ಆಗದೇ ಇರುವಂಥದ್ದು, ಈ ಪೆಂಡಿಂಗ್ ವರ್ಕಾಗಿ ಹೆಚ್ಚು ಮನಸ್ಸಿಗೆ ಒತ್ತಡ ಆಗುವಂಥದ್ದು ಈ ರೀತಿ ಆಗುತ್ತೆ. ಅದಕ್ಕಾಗಿ ಇಂಥ ಅಪಾಯಗಳನ್ನು ತಪ್ಪಿಸುವಂತಹ ಒಂದು ಪರಿಹಾರವಾಗಿ ಎಳ್ಳು ದಾನವನ್ನು ನೀವು ಮಾಡ್ಬೋದು ಮತ್ತು ಓಂ ನಮಃ ಶಿವಾಯ ಮಂತ್ರವನ್ನು ಹೆಚ್ಚಿನದಾಗಿ ಪಠನೆ ಮಾಡಬೇಕಾಗತ್ತೆ. ಹಸ್ತ ನಕ್ಷತ್ರದವರಿಗೆ ಹಸ್ತ ನಕ್ಷತ್ರದಿಂದ 14ನೇ ನಕ್ಷತ್ರ ಉತ್ತರ ಭಾದ್ರ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ ಮತ್ತು 15ನೇ ನಕ್ಷತ್ರವಾದ ರೇವತಿ ನಕ್ಷತ್ರದಲ್ಲಿ ಚಂದ್ರನ ಸಂಚಾರವಾಗುತ್ತೆ. 10:30 ತನಕ ನಿಮ್ಮ ಕೆಲಸ ಕಾರ್ಯಗಳು ವಿಳಂಬ ಆಗ್ತಾ ಇರುತ್ತೆ, ಏನು ತಡೆ ಆಗ್ತಾ ಇರುತ್ತೆ. ಆದರೆ 10:30 ನಂತರದಲ್ಲಿ ಬೆಳಗಿನ 10:32 ನಂತರದಲ್ಲಿ ತುಂಬ ಫಾಸ್ಟಾಗಿ ಕೆಲಸ ಕಾರ್ಯಗಳಾಗುತ್ತೆ. ಇತರರ ಸಹಾಯವು ದೊರೆಯುತ್ತೆ. ಬಹಳ ಆ್ಯಕ್ಟಿವ್ ಆಗಿ ಕೆಲಸವನ್ನು ಮಾಡುವಂತಾಗುತ್ತೆ ಮತ್ತು ನೀವೇನು ಪೆಂಡಿಂಗ್ ಮಾಡ್ಕೊಂಡಿರ್ತೀರ ವರ್ಕನ್ನು ಅದು ಕಂಪ್ಲೀಟ್ ಆಗುವಂತಹ ಹೆಚ್ಚಿನ ಸಾಧ್ಯತೆ ಇರುತ್ತೆ. ಒಳ್ಳೆ ಆಲೋಚನೆಗಳನ್ನು ಮಾಡ್ತೀರಾ. ಒಳ್ಳೆ ಆಲೋಚನೆಗಳಿಂದ ನಿಮ್ಮ ಮುಂದಿನ ವಿಷಯಗಳಿಗೆ ಈ ನಕ್ಷತ್ರವು ಒಳ್ಳೆ ಫಲವನ್ನು ನೀಡುತ್ತೆ. 10:32 ನಂತರದಲ್ಲಿ ಮುಖ್ಯ ನಿರ್ಧಾರಗಳನ್ನು ಹಾಗಾಗಿ 10:30 ನಂತರದಲ್ಲಿ ನೀವು ತೆಗೆದುಕೊಳ್ಬೇಕಾಗತ್ತೆ. ಚಿತ್ತಾ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 13ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಮತ್ತು 14ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. 10:30 ತನಕ ಬೆಳಗಿನ 10:30 ತನಕ ನಿಮ್ಮ ಕೆಲಸ ಕಾರ್ಯಗಳು ತಕ್ಕ ಮಟ್ಟಿಗೆ ಆರಾಮದಾಯಕವಾಗಿ ನಡೀತಾ ಇರುತ್ತೆ. ಆದರೆ ಆ ನಂತರದಲ್ಲಿ ಬೆಳಗಿನ 10:32 ನಂತರದಲ್ಲಿ ವಿಳಂಬ ಆಗುತ್ತೆ. ಕಾರ್ಯಗಳು ವಿಳಂಬ, ಅಡೆತಡೆಗಳಾಗುತ್ತೆ. ಯಾಕೋ ಏನೋ ಬೇಸರ ಆಗ್ಬೋದು ಅಥವಾ ಮಾಡುವ ಕೆಲಸವನ್ನೇ ನೀವೇ ಏನಾದರೂ ಕಿರಿಕಿರಿ ಮನಸ್ಸಿನಿಂದ ಹಾಳು ಮಾಡ್ಕೊಳ್ಬೋದು, ಕಷ್ಟ ಆಗ್ಬೋದು ಅಥವಾ ಮಾಡಿದ ಕೆಲಸ ಮತ್ತೆ ರಿಪೀಟ್ ಆಗ್ಬೋದು. ಈ ರೀತಿ ಇಲ್ಲಿ ಏನಾದರೂ ಸಮಸ್ಯೆ ಆಗ್ತಾ ಇರುತ್ತೆ. ಮುಖ್ಯ ಕೆಲಸ ಕಾರ್ಯಗಳನ್ನು ಬೆಳಗಿನ 10:30 ಒಳಗಡೆ ಮಾಡಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೇನೆ. ಸ್ವಾತಿ ನಕ್ಷತ್ರದವರಿಗೆ ಬೆಳಿಗ್ಗೆ 10:30 ತನಕ ಅಷ್ಟು ಒಳ್ಳೆ ಫಲ ಸಿಗೋದಿಲ್ಲ. ನಿಮ್ಮ ಜನ್ಮ ನಕ್ಷತ್ರದಿಂದ 12 ಮತ್ತು 13ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರವೂ ಆಗುತ್ತೆ. ಬೆಳಗ್ಗೆ 10:30 ತನಕ ಕೆಲಸ ಕಾರ್ಯಗಳು ಫಾಸ್ಟಾಗಿ ನಡೀತಾ ಇರೋದಿಲ್ಲ. ಆದರೆ ಆ ನಂತರದಲ್ಲಿ ತಕ್ಕ ಮಟ್ಟಿಗೆ ನಿಮಗೆ ಕಾರ್ಯಗಳು ಮುಂದುವರಿಯುತ್ತೆ. ಮಾಡುವ ಕೆಲಸ ಕಾರ್ಯಗಳಲ್ಲಿ ಸ್ವಾತಿ ನಕ್ಷತ್ರದವರು ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ವಿಶಾಖ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 11ನೇ ನಕ್ಷತ್ರ ಉತ್ತರ ಭಾದ್ರ ಮತ್ತು 12ನೇ ನಕ್ಷತ್ರ ರೇವತಿ ನಕ್ಷತ್ರ. ಬೆಳಗಿನ 10:30 ತನಕ ನಿಮ್ಮ ಕೆಲಸ ಕಾರ್ಯಗಳು ಬಹಳ ಲಾಭದಾಯಕವಾಗಿ, ಬಹಳ ಫಾಸ್ಟಾಗಿ, ಸಂತೋಷಕರವಾಗಿ ನಡೀತಾ ಇರುತ್ತೆ. ಆದರೆ ಆ ನಂತರದಲ್ಲಿ 10:32 ನಂತರದಲ್ಲಿ ಬೆಳಗಿನ ನಂತರದಲ್ಲಿ ನಿಮಗೆ ಕೆಲಸ ಕಾರ್ಯಗಳು ವಿಳಂಬ ಆಗುತ್ತೆ. ಏನೋ ಅಡೆತಡೆಗಳಾಗುತ್ತೆ, ಪೆಂಡಿಂಗ್ ವರ್ಕ್ ಆಗುತ್ತೆ. ಅಂದುಕೊಂಡ ಕೆಲಸ ಕಾರ್ಯಗಳನ್ನು ಕಂಪ್ಲೀಟ್ ಮಾಡೋಕ್ಕೆ ಆಗೋದಿಲ್ಲ. ಮುಖ್ಯ ನಿರ್ಧಾರಗಳು ಏನೇ ಇದ್ದರೂ ಬೆಳಗಿನ 10:30 ಒಳಗಡೆ ನೀವು ತೆಗೆದುಕೊಳ್ಳೋದ್ರಿಂದ ಮತ್ತು ಪ್ರಯತ್ನ ಪಡೋದ್ರಿಂದ ಬಹಳ ಲಾಭದ ಫಲವನ್ನು, ಸಂತೋಷಕರವಾದ ಫಲವನ್ನು ಪಡೆದುಕೊಳ್ತೀರಾ. ಅನುರಾಧ ನಕ್ಷತ್ರದಿಂದ 10ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಮತ್ತು 11ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರವಾಗುತ್ತೆ. ನಿಮ್ಮ ಜನ್ಮ ರಾಶಿಯಿಂದ ಪಂಚಮ ಅಂದರೆ 5ನೇ ಸ್ಥಾನದಲ್ಲಿ ಚಂದ್ರನ ಸಂಚಾರ ಆಗಿರುತ್ತೆ. ಬೆಳಗಿನ ಸಂದರ್ಭದಲ್ಲಿ 10:30ವರೆಗೆ ನಿಮಗೆ
ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒತ್ತಡ ವಿಳಂಬಗಳಾಗ್ತಾ ಇರುತ್ತೆ, ಉದಾಸೀನ ಆಗ್ತಾ ಇರುತ್ತೆ, ಮನಸ್ಸಿಗೆ ಅಸಮಾಧಾನಕರವಾದಂಥ ಮನಸ್ಸು ಇರುತ್ತೆ. ಆದರೆ 10:30 ನಂತರದಲ್ಲಿ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಲಾಭದ ಫಲವನ್ನು ಪಡೆದುಕೊಳ್ತೀರಾ. ಅಭಿವೃದ್ಧಿಯ ಒಂದು ಪ್ರಗತಿಮಯ ಆಲೋಚನೆಗಳು ಬರುತ್ತೆ. ಪ್ರಯತ್ನಪಟ್ಟ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಫಲವನ್ನು ಪಡೆದುಕೊಳ್ತೀರಾ. ಮುಖ್ಯ ನಿರ್ಧಾರಗಳನ್ನು ನೀವು ಬೆಳಗಿನ 10:32 ನಂತರದಲ್ಲಿ ತೆಗೆದುಕೊಳ್ಳೋದ್ರಿಂದ ಒಳ್ಳೆಯ ಫಲಗಳನ್ನು ನೀವು ಪಡೆದುಕೊಳ್ತೀರಾ. ಜ್ಯೇಷ್ಠ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 9ನೇ ನಕ್ಷತ್ರ ಮತ್ತು 10ನೇ ನಕ್ಷತ್ರ ಉತ್ತರ ಭಾದ್ರ ರೇವತಿ ನಕ್ಷತ್ರ ಆಗಿರೋದ್ರಿಂದ ಬೆಳಗಿನ 10:32 ನಿಮ್ಮ ಕೆಲಸ ಕಾರ್ಯಗಳು ಮುಂದುವರಿಯುತ್ತೆ. ಒಳ್ಳೆಯ ಫಲಗಳನ್ನು ಪಡೆದುಕೊಳ್ತೀರಾ. ಆರಾಮದಾಯಕವಾಗಿ ಕೆಲಸ ಮಾಡ್ತಾ ಇರ್ತೀರಾ. ಆದರೆ 10:32 ನಂತರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ವಿಳಂಬ ಆಗುತ್ತೆ. ಒತ್ತಡಗಳು ಜಾಸ್ತಿ ಇರ್ಬೋದು, ಕೆಲಸಗಳು ಜಾಸ್ತಿ ಇರ್ಬೋದು, ಅಥವಾ ಮಾಡುವ ಕೆಲಸದಲ್ಲಿ ಏನಾದರೂ ಮಿಸ್ಟೇಕ್ಸ್ ಆಗ್ಬೋದು. ಈ ರೀತಿ ಇಲ್ಲಿ ಚಂದ್ರನ ಪ್ರಭಾವ ಇರುತ್ತೆ. ಮುಖ್ಯ ನಿರ್ಧಾರಗಳನ್ನು ಬೆಳಗಿನ ಒಂದು ಕಾಲದಲ್ಲಿ 10:30 ಒಳಗೆ ತೆಗೆದುಕೊಳ್ಳೋದ್ರಿಂದ ಒಳ್ಳೆಯ ಫಲಗಳನ್ನು ಜ್ಯೇಷ್ಠ ನಕ್ಷತ್ರದವರು ಪಡೆದುಕೊಳ್ತೀರಾ. ಮೂಲ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 8ನೇ ಮತ್ತು 9ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರವು ಆಗುತ್ತೆ. 4ನೇ ಸ್ಥಾನ ಆಗಿದೆ ನಿಮ್ಮ ಜನ್ಮರಾಶಿಗೆ. ಮಿತ್ರತಾರ ಮತ್ತು ಪರಮ ಮಿತ್ರತಾರದಲ್ಲಿ ಚಂದ್ರಗ್ರಹದ ಸಂಚಾರ ಆಗೋದ್ರಿಂದ ಪೂರ್ಣವಾಗಿ ಈ ದಿನ ನೀವು ಮಾಡುವಂತಹ ಪ್ರಯತ್ನಿಸಿದ ಕೆಲಸ ಕಾರ್ಯಗಳಲ್ಲಿ ಸಂತೋಷಕರವಾದಂತಹ ರಿಸಲ್ಟನ್ನು ನೀವು ಪಡೆದುಕೊಳ್ತೀರಾ. ಅಭಿವೃದ್ಧಿಗೆ ಬೇಕಾಗುವ ಆಲೋಚನೆಗಳನ್ನು ಮಾಡ್ತೀರಾ. ಇತರರ ಸಹಾಯವೂ ಸಿಗುತ್ತೆ. ಮನಸ್ಸಿಗೆ ಸಮಾಧಾನಕರವಾಗಿ ಇರುತ್ತೆ. ಹಾಗಾಗಿ ಈ ದಿನ ಪೂರ್ಣ ನೀವು ಒಳ್ಳೆಯ ಫಲಗಳನ್ನು ಪಡೆದುಕೊಳ್ಳಬಹುದು. ಪೂರ್ವಾಷಾಢ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 7ನೇ ನಕ್ಷತ್ರ ಮತ್ತು 8ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. 7ನೇ ನಕ್ಷತ್ರದಲ್ಲಿ ಸಂಚಾರ ಆಗೋದ್ರಿಂದ ನಿಮಗೆ ಬೆಳಗಿನ 10:32 ಅಶುಭ ಕಾಲವಾಗಿರುತ್ತೆ. ಒಳ್ಳೆ ಫಲಗಳು ಸಿಗ್ತಾ ಇರೋದಿಲ್ಲ. ಅಂದರೆ ಕೆಲಸ ಆಗ್ಬೋದು, ಯಾವುದೇ ಒಂದು ಪ್ರಯತ್ನಿಸುವ ಕಾರ್ಯದಲ್ಲಿ ಆಗ್ಬೋದು, ವಿಳಂಬ ಆಗ್ತಾ ಇರುತ್ತೆ. ಮನಸ್ಸಿಗೆ ಸಮಾಧಾನಕರವಾಗಿರೋದಿಲ್ಲ. ಇತರರ ಸಹಾಯವೂ ಸಿಗೋದಿಲ್ಲ. ಅಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲೇ ತೊಡಕುಗಳಿಂದ ಇಲ್ಲಿ ನಿಮ್ಮ ಮನಸ್ಸು ಭಾಳ ಕಿರಿಕಿರಿ ಆಗ್ತಾ ಇರುತ್ತೆ. ನಿಮಗೆ ತಿಳಿಯದೆ ನಿಮ್ಮಿಂದ ಮಿಸ್ಟೇಕ್ಸ್ ಆಗ್ಬೋದು, ಅಥವಾ ಇತರರು ನಿಮ್ಮನ್ನು ಸಮಸ್ಯೆಯಲ್ಲಿ ಸಿಕ್ಕಿಸ್ಬೋದು. ಭಯ ಆತಂಕ ನಿಮಗಾಗುವಂತೆ ಆಗುತ್ತೆ. ಆದರೆ 10:30 ನಂತರದಲ್ಲಿ ನಿಮ್ಮ ಪೆಂಡಿಂಗ್ ವರ್ಕ್ ಇರುತ್ತೆ ಅದು ನಿಮಗೆ ಕಂಪ್ಲೀಟ್ ಆಗುತ್ತೆ. ಕೆಲಸ ಕಾರ್ಯಗಳು ಮುಂದುವರಿಯುತ್ತೆ. ಶೀಘ್ರವಾಗಿ ಮುಂದುವರಿಸ್ತೀರ ಮತ್ತು ನಿಮ್ಮ ಮನಸ್ಸು ಸಮಾಧಾನಕರವಾಗಿರುತ್ತೆ. ಈ ರೀತಿ ಈ ದಿನದ ಫಲ ಇರೋದ್ರಿಂದ 10:30 ತನಕ ಕಾಲವು ಅಶುಭವಾಗಿರೋದ್ರಿಂದ ಶಿವ ಮಂತ್ರವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪಠನೆ ಮಾಡಬೇಕು. ಉತ್ತರಾಷಾಢ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 6ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. 10:30 ತನಕ ನಿಮಗೆ ಒಳ್ಳೆ ಫಲವನ್ನು ಅಲ್ಲಿ ನೀಡ್ತಾರೆ. ಈ ನಕ್ಷತ್ರದ ಫಲದಿಂದ ಒಳ್ಳೆ ಆಲೋಚನೆಗಳನ್ನು ಮಾಡ್ತೀರಾ. ಮಾಡುವ ಕೆಲಸ ಕಾರ್ಯಗಳು ಶೀಘ್ರವಾಗಿ ನಡೀತಾ ಇರುತ್ತೆ. ಆದರೆ ಆ ನಂತರದಲ್ಲಿ 10:30 ನಂತರದಲ್ಲಿ ಚಂದ್ರಗ್ರಹ ರೇವತಿ ನಕ್ಷತ್ರ ನಿಮ್ಮ ನಕ್ಷತ್ರದಿಂದ 7ನೇ ನಕ್ಷತ್ರವಾಗಿ ತಾರಾಬಲದಲ್ಲಿ 5ನೇ ತಾರದಲ್ಲಿ ಸಂಚಾರ ಮಾಡೋದ್ರಿಂದ ಬೆಳಗಿನ 10:32 ನಿಮ್ಮ
ಕೆಲಸ ಕಾರ್ಯಗಳು ವಿಳಂಬ ಆಗ್ತಾ ಇರುತ್ತೆ, ಅಡೆತಡೆಗಳಾಗುತ್ತೆ. ಮನಸ್ಸಿನಲ್ಲಿ ಯಾಕೋ ಸಮಾಧಾನಕರವಾದ ವಿಷಯಗಳು ನಡೆಯೋದಿಲ್ಲ, ಮಾಡುವ ಕೆಲಸದಲ್ಲಿ ತೃಪ್ತಿ ಇರೋದಿಲ್ಲ. ನಿಮ್ಮಿಂದಲೇ ಏನಾದರೂ ಸಮಸ್ಯೆಗಳಾಗ್ಬೋದು ಅಥವಾ ಇತರರೇ ನಿಮ್ಮನ್ನು ಏನಾದರೂ ಸಮಸ್ಯೆಯಲ್ಲಿ ಸಿಕ್ಕಿಸ್ಬೋದು. ಈ ರೀತಿ ಕಾಲವು ವರ್ಕ್ ಮಾಡ್ತಾ ಇರುತ್ತೆ. ಕೆಲವು ಅಪಾಯಗಳೆಲ್ಲ ಮನುಷ್ಯರಿಗೆ ನಡೆಯುವುದು ಇಂಥ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗಲೇ ಆಗಿದೆ. ಹಾಗಾಗಿ ನೀವು ಮುಖ್ಯ ನಿರ್ಧಾರಗಳನ್ನು 10:30ಯ ಒಳಗೆ ತೆಗೆದುಕೊಳ್ಬೇಕಾಗತ್ತೆ. ಆದರೂ ಈ ದಿನದ ಒಂದು ಪರಿಹಾರವಾಗಿ ಶಿವ ಮಂತ್ರವನ್ನು ಹೆಚ್ಚಾಗಿ ಪಠನೆ ಮಾಡಿ ಮತ್ತು ದಾನದಲ್ಲಿ ಎಳ್ಳು ದಾನವನ್ನು ನೀಡಬಹುದು. ಶ್ರವಣ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 5ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. 10:30ಯ ತನಕ ನಿಮಗೆ ಕೆಲಸ ಕಾರ್ಯಗಳು ವಿಳಂಬ ಆಗ್ತಾ ಇರುತ್ತೆ. ಅಷ್ಟು ಮನಸ್ಸು ನೆಮ್ಮದಿಯಾಗಿರೋದಿಲ್ಲ, ಪೆಂಡಿಂಗ್ ವರ್ಕ್ ಆಗ್ತಾ ಇರುತ್ತೆ ಕೆಲಸ ಕಾರ್ಯಗಳಲ್ಲಿ. ಆ ನಂತರದಲ್ಲಿ ಅಂದರೆ 10:32 ನಂತರದಲ್ಲಿ ಮಾಡುವ ಕೆಲಸದಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ, ಒಳ್ಳೆಯ ಆಲೋಚನೆಗಳನ್ನು ಮಾಡ್ತೀರಾ. ಮನೆಯಲ್ಲಿದ್ದರೂ ಸಂತೋಷಕರವಾಗಿರುತ್ತೆ ಅಥವಾ ಇತರ ಕೆಲಸ ಕಾರ್ಯಗಳಲ್ಲಿಯೂ ಇತರರ ಸಹಾಯ ಮತ್ತು ಸಂತೋಷದ ದಿನವಾಗಿರುತ್ತೆ. ಅಂದರೆ ಪ್ರಗತಿಮಯ ಜೀವನಕ್ಕೆ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತೀರಾ, ಲಾಭವನ್ನು ಪಡೆದುಕೊಳ್ತೀರಾ. ಧನಿಷ್ಠ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 4ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗ್ತಾ ಇರುತ್ತೆ ಮತ್ತು 5ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ. ಹಾಗಾಗಿ 10:30 ತನಕ, ಬೆಳಗಿನ 10:32 ನಿಮ್ಮ ಕೆಲಸ ಕಾರ್ಯಗಳು ತಕ್ಕ ಮಟ್ಟಿಗೆ ಆರಾಮದಾಯಕವಾಗಿ ನಡೀತಾ ಇರುತ್ತೆ. ಆದರೆ ಆ ನಂತರದಲ್ಲಿ ನಿಮಗೆ ವಿಳಂಬ ಆಗ್ತಾ ಇರುತ್ತೆ, ಕಾರ್ಯ ವಿಳಂಬ, ಕಾರ್ಯನಾಶ ಆಗುವಂಥದ್ದು. ಅಂದರೆ ಬೆಳಗಿನ 10:32 ನಂತರದಲ್ಲಿ ಪ್ರಯತ್ನಿಸಿದ ಕಾರ್ಯದಲ್ಲಿ ಬೇಸರ, ನಿರಾಶೆ ಆಗಬಹುದು, ಅಡೆತಡೆ ಆಗಬಹುದು, ಇತರರ ಸಹಾಯ ಸಿಗದೇ ಇರಬಹುದು. ಈ ರೀತಿ ಈ ನಕ್ಷತ್ರದಲ್ಲಿ ಚಂದ್ರ ಫಲವನ್ನು ನೀಡ್ತಾರೆ. ಇದಕ್ಕೆ ಪರಿಹಾರವಾಗಿ ನೀವು ಏನೇ ಮಾಡಿಕೊಂಡರೂ ಈ ನಕ್ಷತ್ರ ಇಲ್ಲಿ ಅಶುಭವನ್ನು ನೀಡ್ತಾರೆ. ಆದರೆ ಜಯಕ್ಕಾಗಿ ಮುಖ್ಯ ಕೆಲಸ ಕಾರ್ಯಗಳಿಗೆ ಹೋಗುವಾಗ ಅದಕ್ಕೆ ಮುಖ್ಯವಾಗಿ ನೀವು ನಂಬುವಂತಹ ದೇವರ ಪ್ರಾರ್ಥನೆಯೇ ಬಹಳ ಮುಖ್ಯವಾಗಿರುತ್ತೆ ಮತ್ತು ನಿಮಗೆ ಅದೃಷ್ಟ ನೀಡುವ ದೇವರ ಪ್ರಾರ್ಥನೆಯನ್ನು ನೀವು ಮಾಡಬೇಕಾಗತ್ತೆ. ಶತಾಭಿಷ ನಕ್ಷತ್ರದವರಿಗೆ ಚಂದ್ರಗ್ರಹ ನಿಮ್ಮ ನಕ್ಷತ್ರದಿಂದ 3 ಮತ್ತು 4ನೇ ನಕ್ಷತ್ರದಲ್ಲಿ ಸಂಚಾರ ಮಾಡಲಿದ್ದು, ಬೆಳಗ್ಗೆ 10:32 ನಿಮ್ಮ ಕೆಲಸ ಕಾರ್ಯಗಳು ವಿಳಂಬ, ಅಡೆತಡೆಗಳಾಗ್ತಾ ಇರುತ್ತೆ. ಮನಸ್ಸು ಸಮಾಧಾನಕರವಾಗಿ ಇರೋದಿಲ್ಲ. ಆದರೆ 10:32 ನಂತರದಲ್ಲಿ ಕೆಲಸ ಕಾರ್ಯವು ತಕ್ಕ ಮಟ್ಟಿಗೆ ಮುಂದುವರಿಯುತ್ತೆ. ಪ್ರಯತ್ನಿಸಿದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಪೂರ್ವಭಾದ್ರ ನಕ್ಷತ್ರ ನಿಮ್ಮ ಜನ್ಮ ನಕ್ಷತ್ರದಿಂದ 2ನೇ ನಕ್ಷತ್ರ ಮತ್ತು 3ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ಹಾಗಾಗಿ ನಿಮಗೆ ತಾರಾಬಲದಲ್ಲಿ 2ನೇ ನಕ್ಷತ್ರವು ಸಂಪತ್ತಾರ ಆಗೋದ್ರಿಂದ ಪ್ರಯತ್ನಿಸಿದ ಕೆಲಸ ಕಾರ್ಯಗಳಲ್ಲಿ ನೀವು ಬೆಳಗಿನ 10:32 ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ, ಲಾಭದ ಫಲವನ್ನು ಪಡೆದುಕೊಳ್ತೀರಾ. ಕೆಲಸ ಕಾರ್ಯಗಳು ಮುಂದುವರಿತಾ ಇರುತ್ತೆ, ಮನಸ್ಸು ಸಮಾಧಾನವಾಗಿರುತ್ತೆ. ಆದರೆ 10:32 ನಂತರದಲ್ಲಿ ಕಾರ್ಯ ವಿಳಂಬ, ಕಾರ್ಯನಾಶ, ಅಡೆತಡೆಗಳಾಗ್ತಾ ಇರುತ್ತೆ, ಪೆಂಡಿಂಗ್ ವರ್ಕ್ ಉಳಿಯುವಂತಾಗುತ್ತೆ. ಹಾಗಾಗಿ ಮುಖ್ಯ ನಿರ್ಧಾರಗಳನ್ನು ನೀವು ಬೆಳಗಿನ ಒಂದು ಸಂದರ್ಭದಲ್ಲಿ ತೆಗೆದುಕೊಳ್ಳೋದು ಬಹಳ ಒಳ್ಳೆಯ ಫಲವನ್ನು ನೀಡುತ್ತೆ. ಉತ್ತರ ಭಾದ್ರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಜನ್ಮತಾರಾ ಬಲದಲ್ಲಿ ಚಂದ್ರಗ್ರಹಣ ಸಂಚಾರ ಆಗೋದ್ರಿಂದ ಬೆಳಗಿನ 10:32 ಮನಸ್ಸಿಗೆ ನಿಮಗೆ ಆತಂಕ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಕಷ್ಟ ಆಗ್ತಾ ಇರುತ್ತೆ.
ಹೆಚ್ಚಿನ ಒತ್ತಡಗಳು ಆಗ್ಬೋದು, ಅಥವಾ ಮನಸ್ಸು ಸರಿ ಇಲ್ಲದ ಕಾರಣ ನಿಮ್ಮ ಕೆಲಸ ಕಾರ್ಯಗಳು ಏನಾದರೂ ಹೆಚ್ಚು ಕಡಿಮೆ ಆಗ್ಬೋದು, ಪೆಂಡಿಂಗ್ ವರ್ಕ್ ಉಳಿಬೋದು, ಈ ರೀತಿ ಆಗ್ತಾ ಇರುತ್ತೆ. ಆದರೆ 10:32 ನಂತರದಲ್ಲಿ ಪ್ರಯತ್ನಿಸಿದ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಫಲ ನಿಮಗೆ ಪಡೆದುಕೊಳ್ತೀರಾ ಮತ್ತು ಲಾಭದಾಯಕವಾಗಿರುತ್ತೆ. ಒಳ್ಳೆಯ ಆಲೋಚನೆಗಳನ್ನು ಮಾಡ್ತೀರಾ. ರೇವತಿ ನಕ್ಷತ್ರದವರಿಗೆ ಬೆಳಗ್ಗಿನ 10:30 ತನಕ ನಿಮ್ಮ ಜನ್ಮ ನಕ್ಷತ್ರದಿಂದ 27ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ಹಾಗಾಗಿ ಬೆಳಗಿನ 10:32 ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. ಕೆಲಸ ಕಾರ್ಯಗಳು ಮುಂದುವರಿತಾ ಇರುತ್ತೆ, ಮನಸ್ಸು ಸಮಾಧಾನಕರವಾಗಿರುತ್ತೆ. ಆದರೆ 10:32 ನಂತರದಲ್ಲಿ ಆಲಸ್ಯ, ನಿಮಗೆ ಮನಸ್ಸಿನಲ್ಲಿ ಅಷ್ಟೊಂದು ಉತ್ಸಾಹ ಇರೋದಿಲ್ಲ. ಮಾಡಬೇಕಾದಂಥ ಕೆಲಸ ಸುಲಭವಾಗಿರುವುದು ಕಷ್ಟ ಆಗ್ತಾ ಇರುತ್ತೆ. ಕಾರ್ಯ ವಿಳಂಬಗಳಾಗ್ತಾ ಇರುತ್ತೆ. ಮನಸ್ಸಿಗೇನೋ ಕಿರಿಕಿರಿ ಅನ್ನಿಸ್ತಾ ಇರುತ್ತೆ. ಆದರೆ ಈ ಒಂದು ದಿನದಲ್ಲಿ ನಿಮ್ಮ ಮುಖ್ಯ ನಿರ್ಧಾರಗಳನ್ನು ಬೆಳಗ್ಗಿನ ಸಂದರ್ಭದಲ್ಲಿ ತೆಗೆದುಕೊಳ್ಳೋದ್ರಿಂದ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. ನನ್ನ ಮಾತುಗಳನ್ನು ಕೇಳ್ತಿರುವಂತಹ ನಿಮ್ಮನ್ನು ಈಶ್ವರಿ ಶಕ್ತಿ ರಕ್ಷಿಸಲಿ. ಪ್ರತಿಯೊಬ್ಬರಿಗೂ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.